ಈಗಲೇ ಗಿಲ್ಲಿ ಅವರು ಕಾವ್ಯ ಅವರ ಮನೆಗೆ ಹೋಗ್ಬೇಕಾಗಿತ್ತು. ಬಟ್ ಫ್ರೀ ಇಲ್ಲ. ಕಂಪ್ಲೀಟ್ ಬಿಸಿ ಇದ್ದಾರೆ. ಈವೆಂಟ್ಸ್ ಹಲವಾರು ಪ್ರೋಗ್ರಾಮ್‌ಗಳಿದೆ. ನೀವು ಗಿಲ್ಲಿ ಅವ್ರನ್ನ ನೋಡ್ತಾ ಇರ್ತೀರಾ. ಎಷ್ಟೊಂದು ಬಿಸಿ ಇದ್ದಾರೆ ಅಂತಾನೆ ಗೊತ್ತಾಗುತ್ತೆ. ಕಾವ್ಯ ಅವರ ಮನೆಗೆ ಹೋಗೋಕ್ಕೂ ಕೂಡ ಸಮಯ ಸಿಕ್ಕಿಲ್ಲ. ಸೊ ಹೀಗಾಗಿ ಸಮಯದ ಅಭಾವ ಇರುವಂತ ಕಾರಣ ಕಾವ್ಯ ಅವರ ಮನೆಗೆ ಗಿಲ್ಲಿ ಅವರು ವಿಸಿಟ್ ಮಾಡಿಲ್ಲ. ಖಂಡಿತವಾಗಿಯೂ ಕೂಡ ಒಂದಲ್ಲ ಒಂದು ದಿವಸ ವಿಸಿಟ್ ಮಾಡ್ತಾರೆ. ಊಟವನ್ನು ಸಹ ಮಾಡಲಿದ್ದಾರೆ ಕಾವ್ಯ ಅವರ ಮನೆಯಲ್ಲಿ. ಜನರು ಕೂಡ ಅದನ್ನ ನೋಡಕ್ಕೆ ಸಹ ವೇಟ್ ಮಾಡ್ತಾ ಇದ್ದಾರೆ. ಗಿಲ್ಲಿ ಮತ್ತೆ ಕಾವ್ಯ ಅಂದ್ರೆ ಜನರಿಗೆ ತುಂಬಾನೇ ಇಷ್ಟ. ಒಂದು ಕ್ಯೂಟ್ ಕಪಲ್ ಜನರು ಕೂಡ ತುಂಬಾನೇ ಪ್ರೀತಿಯನ್ನ ಕೊಟ್ಟಿದ್ದಾರೆ. ಬಹಳಷ್ಟು ಖುಷಿಯಿಂದ ಈ ಒಂದು ಜೋಡಿಯನ್ನ ನೋಡ್ತಾರೆ. ಮತ್ತೆ ಕಾವ್ಯ ಅವರ ತಂದೆ ತಾಯಿಗೂ ಕೂಡ ಗಿಲ್ಲಿ ಅಂದ್ರೆ ಇಷ್ಟ. ಗಿಲ್ಲಿಯ ಒಂದು ನಟನೆ ಆಗಿರ್ಬೋದು, ಅವರ ಒಂದು ನೇಚರ್ ಮತ್ತೆ ಈಗಿನ ಕ್ರೇಜ್ ಎಲ್ರಿಗೂ ಕೂಡ ಗೊತ್ತಿದೆ ಅಲ್ವಾ. ಕಾವ್ಯ ಅವರ ತಂದೆ ತಾಯಿ ಕೂಡ ಕಂಪ್ಲೀಟ್ ಶಾಕ್ ಆಗಿದ್ದಾರೆ. ಇಷ್ಟೊಂದು ಕ್ರೇಜ್, ಇಷ್ಟೊಂದು ಜನರನ್ನ ಗಿಲ್ಲಿ ಸಂಪಾದನೆ ಮಾಡಿದೆ, ನಿಜಕ್ಕೂ ಕೂಡ ಸೂಪರ್ ಗ್ರೇಟ್. ಯಾವ ಒಂದು ಸ್ಪರ್ಧಿಗೂ ಕೂಡ ಇಷ್ಟೊಂದು, ಯಾವ ಒಂದು ವಿನ್ನರ್ಗೂ ಕೂಡ ಇಷ್ಟೊಂದು ಕ್ರೇಜ್ ಕ್ರಿಯೇಟ್ ಆಗಿರ್ಲಿಲ್ಲ. ಅದು ಕೇವಲ ಒನ್ ಅಂಡ್ ಓನ್ಲಿ ಗಿಲ್ಲಿಗೆ ಮಾತ್ರ ಆಗಿರೋದು. 2 ತಿಂಗಳಾಯ್ತು ಬಿಗ್ ಬಾಸ್ ಮುಗಿದು, ಇವತ್ತಿಗೂ ಕೂಡ ಅದೇ ಒಂದು ಕ್ರೇಜ್ ಇದೆ. ಎಲ್ಲ ಒಂದು ಫಂಕ್ಷನ್‌ಗೆ ಹೋದ್ರು ಕೂಡ ಗಿಲ್ಲಿಗೆ ಜನರು ಮುಗಿ ಬೀಳ್ತಾರೆ. ಸೊ ಇದನ್ನೆಲ್ಲ ನೋಡಿದಂತ ಕಾವ್ಯ ಅವರ ತಂದೆ ತಾಯಿ ಕೂಡ ಆಶ್ಚರ್ಯ ಪಟ್ಟಿದ್ದಾರೆ. ಮತ್ತೆ ಮನೆಗೂ ಸಹ ಇನ್ವೈಟ್ ಮಾಡಿದ್ದಾರೆ. ಬಿಸಿ ಇರುವಂತ ಕಾರಣ ಅವ್ರು ಹೋಗೋಕ್ಕೆ ಸಾಧ್ಯವಾಗಿಲ್ಲ. ಬಟ್ ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ಕೂಡ ಗಿಲ್ಲಿ ಅವರು ಕಾವ್ಯ ಅವರ ಮನೆಗೆ ಭೇಟಿ ಆಗೋಕೆ ಪ್ರಯತ್ನವನ್ನ ಪಡಲಿದ್ದಾರೆ. ನೋಡೋಣ ಯಾವಾಗ ಭೇಟಿ ಆಗ್ತಾರೆ. ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.